ದಯಮಾಡಿ ನಾನು ಹೇಳ್ತೀನಿ, ನನ್ಗೆ ಗೊತ್ತು ನಿಮ್ಮ ಇಡನ್ ಅಜೆಂಡಾಗಳು ಹೆಂಗಿರ್ತವೆ ಹೇಳ್ತೀನಿ, ಹೇಳಕ್ ಅವಕಾಶ ಕೊಡ್ಬೇಕಲ್ಲ. ಪಾಪ ತಾವು ಪ್ರಶ್ನೆ ಕೇಳಿ. ರಾಜಕಾರಣಿಗಳು ಪತ್ರಕರ್ತರಾದಂಥ ಅಜಿತ್ ಹನುಮಕ್ಕನವರಿಗೆ ಪದೇ ಪದೇ ಕೇಳ್ತಾ ಇರುವಂತಹ ಪ್ರಶ್ನೆ, ನೀವು BJPಯ ವಕ್ತಾರರ, RSSನ ವಕ್ತಾರರ ಅಂತ. ತಪ್ಪು ತಿಳ್ಕೊಬೇಡಿ, ಸುವರ್ಣ ನ್ಯೂಸಲ್ಲಿ ಈ ಪ್ರಶ್ನೆ ಬಂದರೆ ಜನಕ್ಕೇನದು ಏನೋ ವಿಶೇಷ ಅನಿಸೋದಿಲ್ಲ. ಹೇಳ್ತೀನಿ, ನೀವು ಯಾಕೆ ಅಂತ ಕೇಳ್ಬೋದು. ಹಿಂದೆ ಬಹಳಷ್ಟು ಸಾರಿ ನಾವು ನೋಡಿದ್ದೇವೆ, ಅರುಣ್ ಎಂಬುವರು ನೇರವಾಗಿ ಆರೋಪ ಮಾಡಿದರು, ನಿಕೇತ್ ರಾಜ್ ಮೌರ್ಯ ಅವರು ನೇರವಾಗಿ ಆರೋಪ ಮಾಡಿದರು, ರಮೇಶ್ ಬಾಬು ಅವರು ನೇರವಾಗಿ ಆರೋಪ ಮಾಡಿದ್ದಾರೆ, ನೀವು BJP ವಕ್ತಾರರ, ನೀವು ಒಂದು ಸೈಡ್ ಮಾತಾಡ್ತೀರಿ ಅಜಿತ್ ಅವರೇ, ನಮಗೆ ಗೊತ್ತಿದೆ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಪತ್ರಿಕಾ ದಿನಾಚರಣೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಅಂತ ನಾವು ಹಾಕ್ಕೊಳ್ತೀವಲ್ವಾ. ಪತ್ರಿಕಾ ದಿನಾಚರಣೆದ ಶುಭಾಶಯಗಳು ಅಂದರೆ ಪತ್ರಕರ್ತನಿಗೆ ಹೆಮ್ಮೆಯ ವಿಚಾರ ಆಗಬೇಕು. ಪ್ರಾಮಾಣಿಕವಾಗಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರುವವರಿಗೆ ನಾನೊಬ್ಬ ಪ್ರಾಮಾಣಿಕ ಪತ್ರಕರ್ತ ಅಂತ ಹೆದೆ ತಟ್ಕೊಂಡು ಹೇಳ್ಬೇಕು. ಆ ಕೆಲಸ ಪತ್ರಕರ್ತರು, ಇವತ್ತಿನ ಪತ್ರಕರ್ತರು ಮಾಡುವಂಥ ಸ್ಥಿತಿಲಿದ್ದಾರಾ? ಎದೆ ತಟ್ಟಿ ನೈತಿಕವಾಗಿ ಮೌಲ್ಯಾಧಾರಿತವಾಗಿ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಪತ್ರಿಕೋದ್ಯಮಕ್ಕೆ ದ್ರೋಹ ಮಾಡದೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಪತ್ರಿಕಾ ದಿನಾಚರಣೆಗೆ ನಾನು ಅರ್ಹರಿದ್ದೇನೆ ಅಂತೇಳಿ ಒಬ್ಬ ಪತ್ರಕರ್ತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲೊಬ್ಬರು ಇಲ್ಲೊಬ್ಬರು ಮುನ್ನೆಲೆಗೆ ಬಾರದೇ ಇರುವಂತಹ ಇವತ್ತು 100ಕ್ಕೆ 98% ಜನ ಅತಂತ್ರದಲ್ಲಿದ್ದಾರೆ. 2% ಜನ ಅದರಲ್ಲೂ ಒಳ್ಳೆಯವರಿದ್ದಾರೆ, ಅವರು ನಿಸ್ಸಹಾಯಕರಾಗಿದ್ದಾರೆ. ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಅವರಿಗೆ ನೇರವಾಗಿ ಹೇಳ್ತಾರೆ, ನೀವು ಒಂದು BJP ಪಕ್ಷದ ವಕ್ತಾರ ರೀತಿ ಮಾತನಾಡ್ತಾ ಇದ್ದೀರಿ ಅಂತ. ಎಂತಹ ಅವಮಾನ, ಎಂತಹ ಅವಮಾನ ರೀ ಪತ್ರಕರ್ತರಿಗೆ, ಪತ್ರಿಕೋದ್ಯಮಕ್ಕೆ. ಎಲ್ಲ ಇವರ ನಡವಳಿಕೆಗಳಿಂದ ಅವರು ನೋಡಿ ಮಾತನಾಡ್ತಾ ಇರುವಂಥದ್ದು. ಒಂದು ಕಡೆ ಅಜಿತ್ ಹನುಮಕ್ಕನವರು ಹೇಳ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬಗ್ಗೆ ಒಬ್ಬ ಪತ್ರಕರ್ತ ಉಗುಳ್ತಾ ಇರುವಂತಹ ವಿಚಾರ. ಒಬ್ಬ ಪತ್ರಕರ್ತರಾದಂತಹ ಅಜಿತ್ ಹನುಮಕ್ಕನವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಉಗುಳ್ತಾ ಇರುವಂತಹ ಒಂದು ವಿಡಿಯೋ. ಎಂತಹ ಸ್ಥಿತಿಗೆ ತಲುಪಿಬಿಡ್ತ್ರಿ ಪತ್ರಿಕೋದ್ಯಮ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೊಂದು ನಿಷ್ಠಾವಂತರಂತೆ, ಮೋದಿ ಅಮಿತ್ ಶಾ ಅವರು ಮಾಡಿರುವಂತಹ ಸಾಧನೆಗಳನ್ನು ಹೇಳ್ಕೊಂಡು ತಿರುಗ್ತಾರಂತೆ, ಅವರು ಸಮರ್ಥನೆ ಮಾಡ್ಕೊಳ್ತಾರಂತೆ. ಆ ಕಾರ್ಯಕರ್ತರು ಯಾವತ್ತಿಗೂ ಸಹ ಬದಲಾಗೋದಿಲ್ಲಂತೆ. ಇದು ಅಜಿತ್ ಹನುಮಕ್ಕನೊಬ್ಬರು ಪತ್ರಕರ್ತರಾಗಿ ಹೇಳುವಂತಹ ವಿಚಾರ. ಅಲ್ಲಿಗೆ ರಮೇಶ್ ಬಾಬು ಅವರು ಹೇಳ್ತಾ ಇರುವಂತಹ ವಿಚಾರ, ಅವತ್ತು ಅರುಣ್ ಅವರು ಹೇಳಿರುವಂತಹ ವಿಚಾರ, ನಿಕೇತ್ ರಾಜ್ ಅವರು ಹೇಳಿರುವಂತಹ ವಿಚಾರ, ಇವರೆಲ್ಲರೂ ಹೇಳಿರುವಂತಹ ವಿಚಾರ ಸತ್ಯ ಅಲ್ವಾ? ಇವರು ಪತ್ರಕರ್ತರಾಗಿ ಒಂದು ಪಕ್ಷದ ಕಾರ್ಯಕರ್ತರ ಕಾರ್ಯವೈಖರಿಯನ್ನು ಹೊಗಳ್ತಾರೆ. ರಾಜ್ಯದಲ್ಲಿ BJP ಪಕ್ಷ ವಿಪಕ್ಷ ಫೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕೇಂದ್ರದಲ್ಲಿರುವಂಥ ವಿಪಕ್ಷಗಳು ಫೇಲ್ ಆಗಿದ್ದಾವೆ, ಆಡಳಿತ ಪಕ್ಷ ಅದರ ಲಾಭ ಪಡಿತಾ ಇದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಾ ಇರುವಂತಹ ವಿರೋಧ ಪಕ್ಷಗಳು ಯಾವ ರೀತಿ ಟಾಂಗ್ ಕೊಡ್ತಾ ಇದ್ದಾವೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಆಡಳಿತ ಪಕ್ಷ ಕಾಲು ಕೀಳ್ತಾ ಇದೆ. ಅದರ ಬಗ್ಗೆ ಒಬ್ಬ ಪತ್ರಕರ್ತರಾಗಿ ಅಲ್ಲಿ ಚಿಮಾರಿ ಆಗಬೇಕಾಗಿರುವಂತಹ ಕೆಲಸ ಯಾರದ್ದು? ವಿರೋಧ ಪಕ್ಷ ಪ್ರತಿಪಕ್ಷ ಕಾರ್ಯಗಳನ್ನು ಮಾಧ್ಯಮಗಳು ಮಾಡಬೇಕ್ರಿ, ಪತ್ರಕರ್ತರು ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ಅದೇ ಪ್ರಜಾಪ್ರಭುತ್ವ ಸಂವಿಧಾನ, ಅದಕ್ಕೆ ನಿಮಗೆ ಸ್ವತಂತ್ರ ಕೊಟ್ಟಿರ್ಬೋದು. ಅಜಿತ್ ಹನುಮಕ್ಕನವರೇ, ನೀವು ಯಾರನ್ನ ಹೊಗಳಿಕ್ಕೆ ಹೋಗ್ತಾ ಇದ್ದೀರಿ? ಯಾರನ್ನ ಹೊಗಳ್ತಾ ಇದ್ದೀರಿ? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಫೇಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ, ಒಬ್ಬ ಪತ್ರಕರ್ತನ ಬದ್ಧತೆ ಏನಾಯಿತು, ನೈತಿಕತೆ ಏನಾಯಿತು, ಮೌಲ್ಯಗಳು ಏನಾಯಿತು? ಇದರ ಬಗ್ಗೆ ಒಂದು ಚೂರಾದರೂ ನಾನು ಈ ಥರ ಚೀಮಾರಿ ಹಾಕಿಸ್ಕೊಳ್ತಾ ಇದ್ದೀನಿ. ಸಂತೋಷ್ ಲಾಡ್ ಅವರು ಚಾನಲಲ್ಲಿ ಕುತ್ಕೊಂಡು ಮಾತನಾಡಿ ಚೀಮಾರಿ ಹಾಕ್ತಾರೆ. ಸಂತೋಷ್ ಲಾಡ್ ಅವರು ಜೀಪಲ್ಲಿ ಹೋಗ್ತಾ ಚೀಮಾರಿ ಹಾಕ್ತಾರೆ. ಈಗ ನಿಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿದ್ರೆ, ಕೊನೆಯ ಪಕ್ಷ ನಾನು ಈ ಹುದ್ದೆಗೆ, ಈ ಸ್ಥಾನಕ್ಕೆ ನಾನು ನ್ಯಾಯವನ್ನು ಒದಗಿಸ್ತಾ ಇದ್ದೀನಾ ಅನ್ನೋ ವಿಚಾರ ಅವರ ಮನಸ್ಸಿನಲ್ಲಿ ಬರಬೇಕಾಗಿತ್ತಲ್ವಾ? ಬರಲಿಲ್ಲ ರೀ. ಪತ್ರಿಕಾ ದಿನಾಚರಣೆಯ ದಿವಸ ನಾವು ನೋಡ್ತಾ ಇರುವಂತಹ ವಿಚಾರಗಳು ಯಾವುದ್ಯಾವುದು? ಒಂದು ಕಡೆ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ,
ಭಾರತೀಯ ಜನತಾ ಪಕ್ಷ ಯಾವ ರೀತಿ ಇದೆ ಅಂತಂದರೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಅಶೋಕನ್ ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಶೋಭಾ ಕರಂದ್ಲಾಜೆ ಕಂಡ್ರೆ ಸಿ ಟಿ ರವಿಗಾಗಲ್ಲ, ಸಿ ಟಿ ರವಿ ಕಂಡ್ರೆ ಶೋಭಾ ಕರಂದ್ಲಾಜೆಗಾಗಲ್ಲ, ವಿಜೇಂದ್ರನ್ ಕಂಡ್ರೆ ಯತ್ನಾಳ್ಗಾಗಕ್ಕಿಲ್ಲ, ಸದಾನಂದ ಗೌಡ್ರ ಕಂಡ್ರೆ ಇನ್ನೊಬ್ಬರಿಗಾಗಕ್ಕಿಲ್ಲ. ಈ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಏನು ಅವರ ಹುಳುಕುಗಳನ್ನು ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾ ಇರುವಂಥದ್ದು, ಸಿ ಟಿ ರವಿಗೆ ಚೀಮಾರಿ ಆಗ್ತಾ ಇರುವಂಥದ್ದು, ಒಂದು ಕಡೆ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಚೀಮಾರಿ ಆಗ್ತಾ ಇರುವಂಥದ್ದು, ಒಂದು ಕಡೆ ವಿದ್ಯಾ ಮಲ್ನಾಡು ವಿಸ್ತಾರದಲ್ಲಿ ಚೀಮಾರಿ ಆಗ್ತಾ ಇರೋದು, ಇವರೆಲ್ಲರೂ ಚೀಮಾರಿ ಆಗ್ತಾ ಇದ್ದಾರೆ. ಅಜಿತ್ ಹನುಮಂತನವರು ಮಾತ್ರ ಯಾವುದನ್ನು ಕಿವಿಗೆ ಕೇಳಿಸ್ಕೊಳ್ಳದೆ ಒಂದು ಪಕ್ಷದ ಪರವಾಗಿ ಮಾತನಾಡ್ತಾ ಇರುವಂತಹ ರೀತಿ ಕಾಣ್ತಾ ಇಲ್ವಾ? ಇದು ಪತ್ರಿಕಾ ದಿನಾಚರಣೆಯ ದಿವಸ ಈ ರೀತಿಯಾದಂತಹ ವಿಚಾರಗಳು, ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾಗ ಪತ್ರಕರ್ತರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಜನ? ಯಾವ ರೀತಿ ಗೌರವ ಕೊಡ್ತಾರೆ? MLC ಆಗಿರುವಂಥವರು RSS ಬಗ್ಗೆ ಮಾತನಾಡ್ತಾರೆ, BJP ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥವರು ಭಾರತೀಯ ಜನತಾ ಪಕ್ಷದವರು, RSSನವರು ಎಲ್ಲವನ್ನೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಪೂರಕವಾಗಿ ರಾಜ್ಯ ಸರ್ಕಾರದ ಗೃಹ ಸಚಿವರು ಕೇಳ್ತಾ ಇದ್ದಾರೆ, ರಮೇಶ್ ಬಾಬು ಅವರು ಕೇಳ್ತಾ ಇದ್ದಾರೆ. ಅಂಗಸಂಸ್ಥೆಗಳು 35 ಅಂಗಸಂಸ್ಥೆಗಳಿದ್ದಾವೆ, 35 ಅಂಗಸಂಸ್ಥೆಗಳ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಇದ್ದಾರೆ. ಅದಕ್ಕೆ ಪೂರಕವಾಗಿ ಯಾರೋ ಒಬ್ಬರು RSSನ ಪರವಾಗಿ ಮಾತನಾಡೋಕ್ಕೆ ಬಂದಿರುವಂತಹ ವಕೀಲರು ಸಮಜಾಯಿಷಿ ಕೊಡ್ತಾರೆ. ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ, ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಪ್ರಶ್ನೆ ಕೇಳಬೇಕಾಗಿದ್ದಂತಹ ಪತ್ರಕರ್ತರೇ ಈ ರೀತಿ ಒಂದು ಪಕ್ಷದ ವಕ್ತಾರರಾಗಿ, ಮುಖವಾಣಿಗಳಾಗಿ ಕೆಲಸ ಮಾಡ್ತಾರೆ ಅಂತಂದರೆ, ಹಿಂದುತ್ವವನ್ನು ಕಾಪಾಡಬೇಕಾಗಿದ್ದಂತಹ ಹಲವರು ವಕ್ತಾರರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಂತಾರೆ. RSSನ ಮೂಲ ಸಿದ್ಧಾಂತ ಏನಾಗಿತ್ತು? RSSನ ಮೂಲ ಸಿದ್ಧಾಂತ ಏನಾಗಿತ್ತು? ಸಮಸ್ತ ಹಿಂದೂಗಳು ಅಂತಿತ್ತು, ಸಮಸ್ತ ಹಿಂದೂಗಳ ಸಂಘಟನೆ ಮತ್ತು ಐಕ್ಯತೆ ಅಂತಿತ್ತು. ಇವರು ಕಾಂಗ್ರೆಸ್ನವರು, BJPಯವರು ಅಂತ RSSನ ಪರವಾಗಿ ಮಾತನಾಡೋರು ಹೇಳ್ತಾರೆ ಅಂತಂದರೆ ಇವರು ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇದ್ದಾರೆ ಅಂತ ತಾನೆ. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ? ಬೇರೆ ಪಕ್ಷದಲ್ಲಿ ಹಿಂದೂಗಳಿಲ್ವಾ? ಯಾರ ಪರವಾಗಿ ಮಾತನಾಡ್ತಾ ಇದ್ದಾರೆ ಇವರು? RSS ತನ್ನ ಸಿದ್ಧಾಂತವನ್ನು ಮರೆತು ಬಿಡ್ತು. RSS ತನ್ನ ಸಿದ್ಧಾಂತವನ್ನು ಮರೆತು ಇವತ್ತು ಒಂದು ಭಾರತೀಯ ಜನತಾ ಪಕ್ಷದ ಪ್ರಚಾರಕವಾಗಿ ಕೆಲಸ ಮಾಡ್ತಾ ಇದೆ. ನಿಜಕ್ಕೂ ಎಂತಹ ಒಂದು ಸಂಸ್ಥೆ! ಒಂದು ಸಾರಿ ಯೋಚನೆ ಮಾಡಿ, RSSನ ಏನು ಸ್ವಯಂ ಸೇವಕರು, ಜವಾಬ್ದಾರಿ ಹೊತ್ತಿರುವಂಥವರು, ಪೂರ್ಣಾವಧಿ ಕಾರ್ಯಕರ್ತರು, ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದೀರಲ್ಲ, ಒಂದು ಸಾರಿ ನಿಮಗೆ ನೀವು ಕೇಳ್ಕೊಂಡು ನೋಡಿ. RSSನ ಮೂಲ ಸಿದ್ಧಾಂತ ಏನಿತ್ತು? ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಇತ್ತು 1925ರಲ್ಲಿ. ಇವತ್ತೇನಾಗಿದೆ? ಭಾರತೀಯ ಜನತಾ ಪಕ್ಷದಲ್ಲಿರುವವರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಪಕ್ಷ ವಿರೋಧಿ, ಹಿಂದೂಗಳ ವಿರೋಧಿ ಅಂತ ಬಿಂಬಿಸ್ತಾ ಇದ್ದೀರಲ್ಲ. ನಿಮಗೆ ಬೇಕಾಗಿದ್ದು ಹಿಂದೂಗಳು ಅಷ್ಟೇ. ಅವನು ಯಾವುದೇ ಪಕ್ಷದಲ್ಲಿರಲಿ, ಎಲ್ಲೇ ಇರಲಿ, ಆ ಹಿಂದೂಗಳ ರಕ್ಷಣೆಗೆ, ಹಿಂದೂಗಳ ಐಕ್ಯತೆಗೆ ನೀವು ಮುಂದಾಗಬೇಕಾಗಿತ್ತು. ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು ಇರುವಂಥ ರಾಜಕಾರಣಿಗಳನ್ನು ಅವರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಯಾವುದನ್ನು ಮಾಡಲಿಲ್ಲ, ಯಾವುದನ್ನು ಮಾಡ್ತಾ ಇಲ್ಲ. ಇಲ್ಲಿ ರಾಜಕೀಯವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದಕ್ಕೆ ನೀವು ಸಹ ಮುಂದಾಗಿರುವುದು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಆತಂಕ ಆಗುತ್ತೆ. ಈ ಧರ್ಮವನ್ನು ಯಾವ ರೀತಿ ಯಾರ್ಯಾರು ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿ ಕಳ್ಳತನ ಆಗಿದೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಎಲ್ಲವನ್ನೂ ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರುವಂತಹ ಪತ್ರಕರ್ತರು, ಈ RSSನ ಮುಖ್ಯಸ್ಥರು ಯಾವ ಸಂದೇಶ ಕೊಡಲಿಕ್ಕೆ ಓಡ್ತಾ ಇದ್ದೀರಿ? ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಹಿಂದೂ ಧರ್ಮ ಅಂತಂದರೆ ನನ್ನದು ಹಿಂದೂ ಧರ್ಮ ರೀ. ನನ್ನ ಹಿಂದೂ ಧರ್ಮವನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ಳೋಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನನ್ನ ಹಿಂದೂ ಧರ್ಮವನ್ನು ನೀವು ಬಳಸ್ಕೊಂಡು ರಾಜಕೀಯ ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ RSSನವರು ಮತ್ತು BJPಯವರು. ನಿಮ್ಗೆ ಯಾರು ಹಕ್ಕು ಕೊಟ್ಟಿದ್ದು? ನನ್ನ ಧರ್ಮಕ್ಕೆ ನೀವು ಒಂದು ರೀತಿಯಾಗಿ ರಾಜಕೀಯ ಲೇಪನ ಹಚ್ಚಿ ಹಿಂದೂಗಳನ್ನು ಹೊಡಿತಾ ಇರುವಂತಹ ಕೆಲಸ ಮಾಡ್ತಾ ಇರುವುದು ಇದು ಅಕ್ಷಮ್ಯ ಅಪರಾಧ. ಒಂದು ಸಾರಿ ಯೋಚನೆ ಮಾಡಿ. ನಾನು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ. ನಿಮ್ಮ ಉದ್ದೇಶ 1925 ನಾಗ್ಪುರದಲ್ಲಾಗಿದ್ದು, ನಿಮ್ಮ ಉದ್ದೇಶ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ. ಹಿಂದೂ ಅಂದರೆ ನಾನು ಹಿಂದೂ, ನೀವು ಹಿಂದೂ, ಪ್ರತಿಯೊಬ್ಬ ಹಿಂದೂ ಅಷ್ಟೇ ಇರಬೇಕು. ಇಲ್ಲಿ BJP, ಕಾಂಗ್ರೆಸ್ಸು, JDS, ಆಮ್ ಆದ್ಮಿ, ಸಮಾಜವಾದಿ ಪಾರ್ಟಿ ಅಲ್ಲ. ಹಿಂದೂ ಅಂದರೆ ಹಿಂದೂ. ಇಲ್ಲ ಹೋದರೆ ನೀವು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಅಂತ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.